ಎಲ್ಲಿಗಮ್ಮ? ನನ್ನ ಪ್ರಶ್ನೆಗೆ ಉತ್ತರ ಕೊಡಾದಿ. ಡ್ಯಾಡ್ ಕಳಿಸಿದ್ದಾರೆ. ಅಮ್ಮ ನಮಗೆ ಈಗ ಇದ್ರ ಅವಶ್ಯಕತೆ ಇದೆ ಅಮ್ಮ. ಇದ್ರೆ ಕೂಲಿ ಮಾಡೋಣ ಅದಿ, ಸ್ವಾಭಿಮಾನದಿಂದ ಬದುಕೋಣ. ಮೂಟೆ ಹೊತ್ಕೊಂಡು 100 ರೂಪಾಯಿ ತಗೊಂಡ್ ಬಾ, ಸಂಸಾರನ ನಾನು ನಿಭಾಯಿಸ್ತೇನೆ. ಇಂಥ ಕೊಳಕು ದುಡ್ಡು ಕೋಟಿ ಕೊಟ್ಟರು ಬೇಡ ಕಣೋ. ಸ್ವಲ್ಪ ನಾನು ಬುದ್ಧಿ ಆಯ್ತಾ ಇಲ್ಲೋ ನಿನಗೆ? ಅಲ್ಲ, ಒಂದಿನ ರಜಾ ಹಾಕ್ತೀನಿ ಅಂದ್ಬಿಟ್ಟು 10 ದಿನ ಹೋದ್ರೆ ನಾವು ಹೊಟ್ಟೆ ಮೇಲೆ ಮಣ್ಣು ಹಾಕಬೇಕಾ? ಕಳ್ಳನ ಮಕ್ಕಳು ನಿಯತ್ತಾಗೆ ಇರೋದಿಲ್ಲ. ಏನಾದ್ರೂ ಮಾತಾಡಿ ನಮ್ಮ ತಲೆಗೆ ಟೋಪಿ ಹಾಕ್ಬಿಡ್ತೀರಾ. ಅಬ್ಬೊಬ್ಬೊಬ್ಬೊಬ್ಬ ಅನ್ನ ಹಾಕಿದ ಕೈಗೆ ಬೆಂಕಿ ಹಾಕ್ಬಿಡ್ತೀರಾ ನೀವೆಲ್ಲ. ಓಹ್, ಏನಪ್ಪ ಅದಿ ಭಾಳ ದಿನದ ಮೇಲೆ ದರ್ಶನ. ಹೇಗಿದೆ ಕಂದ? ಚೆನ್ನಾಗಿದೆಯೇನಪ್ಪ? ಏನೋ ಇದೀನಕ್ಕ, ಭೂಮಿಗೆ ಭಾರವಾಗಿ. ಚೇ ಹಾಗನ್ಬಾರ್ದು ನನ್ನ ರಾಜ. ನೀನು ಭೂಮಿಗೆ ಭಾರವಾಗಿದ್ದೀನಿ ಅಂದರೆ ಆ ಭೂತಾಯಿ ಮೆಚ್ಚುತ್ತಾಳ? ಹೋಗ್ಲಿ, ಈಗ ಏನು ಮಾಡ್ಕೊಂಡಿದ್ಯಾ? ನೀನೇನಾದ್ರು ಒಂದು ಸ್ವಂತ ಆಟ ಗಿಟ್ಟ ತಗೊಂಡಿದ್ಯಾ ಏನು? ಆ ದಿನನೂ ಬರಲಿ ಅಕ್ಕ, ಎಲ್ಲ ನಿಮ್ಮ ಆಶೀರ್ವಾದ. ಬರಲಿ ಏನಪ್ಪ, ಬಂದೇ ಬರುತ್ತೆ ನೋಡು. ನಿಯತ್ತಾಗಿರೋ ಹುಡುಗನಿಗೆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ವಯಸ್ಸ ನಿಯತ್, ವಯಸ್ಸ ಬರ್ಕತ್. ಒಂದು ಆಟೋ ಏನು 10 ಆಟ ತಗೊಳ್ಳೋಷ್ಟು ಶಕ್ತಿ ಭಗವಂತ ನೀನು ಕೊಟ್ಟೇ ಕೊಡ್ತಾನೆ. 10 ಸಂಸಾರನು ನೀನು ಸಾಕೇ ಸಾಕ್ತೀಯಪ್ಪ. ಅಕ್ಕ, ಈಗ ಬಾಡಿಗೆಗೆ ಆಟೋ ಕೊಡಕ್ಕ. ನೀನು ದೊಡ್ಡ ಮನುಷ್ಯ ಮನೆ ಮಗ, ಆಟೋ ಓಡಿಸ್ತೀಯನಪ್ಪ? ರಾಜ ಆದ ಹರಿಶ್ಚಂದ್ರನೇ ಸ್ಮಶಾನ ಕಾದ. ಇನ್ನು ನಾನು ಯಾವ ಲೆಕ್ಕನಕ್ಕ? ಪ್ಲೀಸ್ ಆಟೋ ಕೊಡ್ತೀರಾ? ಕಷ್ಟದಲ್ಲಿದ್ದೀನಿ. ನಾನು ಓಡಿಸ್ತಿದ್ದ ಆಟೋನೇ ಕೊಡ್ತೀರಾ ಅಕ್ಕ? ಇದ್ರೆ ಬಂದನು ನಮ್ಮ ಸಾರಥಿ ಬಂದನು. ಅವನ ಮಕ್ಕಳಿ ಗಂಭೀರ ಲುಕ್ಕಲಿ ಬರಚೋರ ಯುಗಂಗೆರನ ಕೆರನ ತಂದನು ಗೆಲ್ವನು ತಂದನು ಅವರ ರಾಜಕ್ಕೆ ಒಡೆಯನು. ತುಳಿ ಕಮ್ಮಿ ಸಮರಿ ಸಾಟು ಎಷ್ಟು ಪುಣ್ಯ ಮಾಡದೆ ಕಣ್ಣೋ ಕಣ್ಣೋ. ಇದೆ ನಿಮ್ಮ ರೂಮು, ಬಾತ್ರೂಮ್ ಇದೆ, AC ಇದೆ. ಬೇರೆ ಏನಾದರೂ ಫಿಟ್ಟಿಂಗ್ಸ್ ಬೇಕಿದ್ರೆ ನಿಸ್ಸಂಕೋಚವಾಗಿ ಕೇಳ್ಬೋದು. ನಾವು ಯಾರು ಇಲ್ಲಿ ತಲೆ ಹಾಕಲ್ಲ. ನಿಮ್ಮ ಪ್ರೈವಸಿ ನಿಮಗಿರುತ್ತೆ. ಥ್ಯಾಂಕ್ಸ್, ಅದೆಲ್ಲ ಏನೂ ಬೇಡ. ಆ್ಯಕ್ಚುಲಿ ನೀವು ನಂಗೆ ಆಶ್ರಯ ಕೊಟ್ಟಿರೋದೇ ದೊಡ್ಡ ವಿಷಯ. ಹೇ ಕಮಾನ್, ನೀವು ನಮ್ಮ ಮನೆಗೆ ಬಂದಿರೋದೇ ದೊಡ್ಡದು. ಆಶ್ರಯ ಗೀಶ ಅಂತೆಲ್ಲ ಹೇಳ್ಬಿಡಿ ಪ್ಲೀಸ್. ಇಲ್ಲ, ನನ್ನಿಂದಾಗಿ ನಿಮ್ಮ ಮನೇಲಿ ಏನೆಲ್ಲ ಆಗೋಯ್ತು. ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಡೋಂಟ್ ಬಿ ಸಾರಿ. ಆಗಿದ್ದೆಲ್ಲ ಒಳ್ಳೇದಕ್ಕೆ. ಪರಿಸ್ಥಿತಿಗೆ ರಿಯಾಕ್ಟ್ ಮಾಡಿದಾಗ ಒಬ್ಬ ಮನುಷ್ಯನ ಬಣ್ಣ ಬಯಲಾಗತ್ತೆ. ಇಷ್ಟು ವರ್ಷ ನಮ್ಗಳ ಮಧ್ಯೆ ಅವ್ರ ಮುಖವಾಡ ಹಾಕೊಂಡಿದ್ರು ಅಷ್ಟೇ. ನೀವು ಅದನ್ನು ಬಯಲು ಮಾಡಿದ್ರಿ. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಮುಖವಾಡ ಹಾಕೊಂಡಿದ್ದು ಅವರಲ್ಲ, ನಾನು. ಆದರೆ ಅದರಿಂದ ಎಫೆಕ್ಟ್ ಆಗಿದ್ದು ಅತ್ತೆ ಮಾವನ ಸಂಬಂಧಕ್ಕೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಆಯ್ಸಿರುತ್ತೋ ಅಷ್ಟಷ್ಟೇ ಬದುಕಿರುತ್ತಲ್ವಾ. ನನಗೆ ಈ ಥರ ಮನೇಲಿ ಉಪಚಾರ ಮಾಡಿಸ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಒಂಥರ ಮುಜುಗರ ಆಗುತ್ತೆ. ಎಷ್ಟು ದಿವಸ ಅಂತ ಗೆಸ್ಟ್ ಆಗಿರೋದಿಲ್ಲಿ. ನಿಮಗೆ ಮುಜುಗರ ಆಗೋದಾದರೆ ಡ್ಯಾಡಿ ಬಿಸ್ನೆಸ್ಗೆ ಜೊತೆ ಆಗ್ಬಿಡಿ. ಅವ್ರಿಗೊಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ದಾಗ ಆಗುತ್ತೆ. ಇತ್ತೀಚೆಗೆ ನಡೆದಿರೋ ಘಟನೆಗಳಿಂದ ಅವ್ರನ್ನ ಬಿಸ್ನೆಸ್ ಮೇಲೆ ಆಸಕ್ತಿ ಕಳ್ಕೊಳ್ತಿದ್ದಾರೆ. ನಾನಾ ಕೆಲಸ ಮಾಡಬೇಕಿತ್ತು, ಬಟ್ ನನಗಿರೋ ಕೆಲಸದ ಒತ್ತಡಗಳಿಂದ ಅವ್ರಿಗೆ ಇಮೋಷ್ನಲಿ ಸಪೋರ್ಟ್ ಮಾಡೋದಕ್ಕಾಗ್ತಿಲ್ಲ. ನೀವು ಅವ್ರ ಜೊತೆ ಇದ್ದರೆ ಆನೆ ಬಲ ಇದ್ದಾಗ ಆಗುತ್ತೆ. ಅವ್ರ ಜೊತೆ ಖಂಡಿತ
ಇದ್ದೇ ಇರ್ತೀನಿ ನಾನು. ಥ್ಯಾಂಕ್ಸ್ ಅ ಲಾಟ್. ನಾನು ನೋಡಿ ಏನನ್ನ ಹೇಳಿ ನಿಮ್ಮ ತಲೆ ತಿಂತಾ ಇದ್ದೀನಿ. ನೀವು ರೆಸ್ಟ್ ಮಾಡ್ತೀರಿ, ಇಲ್ಲಿಗೆ ಕಾಫಿ ಕಳಿಸ್ತೀನಿ. ವಾವ್, ಸೂಪರ್ ಮಿಸ್ ಭೈರವಿ ಅವರೇ, ನಿಮಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ನನಗೆ ಈ ಹೊಗಳಿಕೆ ಎಲ್ಲ ಇಷ್ಟ ಆಗೋದಿಲ್ಲ ಅರ್ಪಿತಾ. ನಾನು ನನ್ನ ಕೆಲಸ ಮಾಡಿದ್ದೀನಿ ಅಷ್ಟೇ. ಇರಬಹುದು, ಆದ್ರೆ ನಿಮ್ಮ ಟ್ಯಾಲೆಂಟ್ಗೆ ನಾನು ವಿಶ್ ಮಾಡ್ತಿರೋದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಕಣ್ಣು ಕಾಣಿಸ್ತಿದ್ರು ಕೂಡ ಕಾಣ್ತಿಲ್ಲ ಅಂತ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಯಾರಿಗೂ ಒಂದು ಚೂರು ಅನುಮಾನ ಬರ್ತಾ ಇದ್ದಂಗೆ ಪ್ಲಾನ್ ಮಾಡಿ ಆ ಪ್ಲಾನ್ ಸಕ್ಸಸ್ ಕೂಡ ಆಗೋಯ್ತಲ್ಲ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರಿ. ಒಂದ್ ಕಡೆ ಆ ಆರ್ತಿ ಸೂರ್ಯನ ಬೇರೆ ಬೇರೆ ಮಾಡಿದ್ರಿ, ಇನ್ನೊಂದ್ ಕಡೆ ಆ ರಂಜಿತ್ತು ಜಾಸ್ಮಿನ್ಗೆ ಹಾಗೂ ಶಶಾಂಕ್ಗೆ ನಾನೇ ಚಕ್ರಿ ಅಂತ ಹೇಳಿ ಇಬ್ಬರು ನಮಸಿ ಮೋಸ ಮಾಡ್ತಿದ್ದ ಅಂತ ಒಂದು ಬಣ್ಣನೆಲ್ಲ ಬಯಲು ಮಾಡಿದ್ರಿ. ಈ ಕೆಲಸ ಮುಂಚೆನೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಸೂರ್ಯನ ಹೆಂಡತಿಯಾಗಿ ಆರಾಮಾಗಿರ್ತಿದ್ದೆ. ಆದ್ರೆ ಏನು ಮಾಡೋದು, ಈ ಕಾಲ ಮಿಂಚೋಯ್ತು. ಆರ್ತಿ ಸೂರ್ಯ ಇಬ್ರು ದೂರ ದೂರ ಆದ್ರೂ ಸೂರ್ಯ ನನಗೆ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಅದೇ ಬೇಜಾರಾಗ್ತಿರೋದು. ಕಾಲ ಇನ್ನೂ ಮಿಂಚಿಲ್ಲ ಅರ್ಪಿತಾ. ಈಗ ಕಾಲ ನಮ್ಮ ಕಾಲ್ ಕೆಳಗಡೆ ಬಂದು ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ. ಸೂರ್ಯನ ಜೊತೆ ಸೇರೋ ಹಾಗೆ ನಾನು ಮಾಡ್ತೀನಿ. ಏನು, ನೀವು ನಾನು ಸೂರ್ಯನ ಜೊತೆ ಇರೋ ಹಾಗೆ ಮಾಡ್ತೀರಾ? ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಂಬಿಕೆ ಇದೆ ನಿಮ್ಮ ಮಾತಿನ ಮೇಲೆ. ಆದ್ರೆ ಸೂರ್ಯ ನನ್ನ ಜೊತೆ ಇರ್ತೀನಿ ಅಂದ್ರು ಅದಕ್ಕೆ ಆರ್ತಿ ಅವಕಾಶ ಮಾಡ್ಕೊಡ್ತಾಳಾ? ಮಾಡ್ಕೊಡ್ತಾಳೆ ಅಂತ ಹೇಳಕ್ಕಾಗಲ್ಲ. ಆರ್ತಿ ನಾವು ಅನ್ಕೊಂಡಂಗೆ ಸೂರ್ಯನ್ ಬಿಟ್ಕೊಡ್ತಾಳೆ ಅನ್ನೋದು ಡೌಟು. ಆದ್ರೆ ಸೂರ್ಯ ನಿನ್ ಜೊತೆಲಿ ಇರೋದಕ್ಕೆ ಆರತಿ ಅಡ್ಡಿ ಮಾಡಬಾರ್ದು ಅನ್ನಂಗಿದ್ರೆ ಸೂರ್ಯ ಆರತಿಗೆ ಡೈವರ್ಸ್ ಕೊಡೋ ಹಾಗೆ ಮಾಡಬೇಕು. ಈಗ ಅದೇ ನಮ್ಮ ಮುಂದೆ ಇರೋ ದಾರಿ. ಹಾಗಾದ್ರೆ ಆ ಕೆಲಸ ನೀವೇ ಮಾಡಬೇಕು. ಸೂರ್ಯ ಆರ್ತಿನ ದೂರ ಮಾಡಿರೋ ನಿಮಗೆ ಇದನ್ನ ಮಾಡೋದು ಕಷ್ಟ ಆಗಲ್ಲ ಅಲ್ವಾ? ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಸೂರ್ಯನ ಮನಸ್ಸಲ್ಲಿ ನೀನು ಸ್ಥಾನ ಪಡ್ಕೋಬೇಕು. ಆ ಸ್ಥಾನ ಪಡ್ಕೋಬೇಕು ಅಂತಂದ್ರೆ ಸಾಕ್ಷಿನ ಕೊಲೆ ಮಾಡಿರೋದು ನೀನೇ ಅಂತ ನಂಬಿರೋ ಸೂರ್ಯನಿಗೆ ನೀನು ಕೊಲೆ ಮಾಡಿಲ್ಲ ಅಂತ ನಂಬಿಸ್ಬೇಕು. ಇದೇ ನಿನ್ ಮೊದಲನೇ ಟಾಸ್. ಇದ್ರಲ್ಲಿ ನೀನ್ ಗೆದ್ರೆ ಸೂರ್ಯನ್ ಮಡದಿ ತರ ಮೆರೀತ್ಯ. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನೀನು ಅವನ ನೆರಳು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಪ್ಲೀಸ್ ಕಮ್. ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಅದನ್ನ ಹೇಳೋದಕ್ಕೆ ನಾನು ಯಾರು? ಒಟ್ಟಿನಲ್ಲಿ ನೀವು ಮಾಡಿದ ಕೆಲಸದಿಂದ ಆಂಟಿ ಮನೆ ಬಿಟ್ಟು ಹೋಗೋಗಾಯ್ತು. ದೇವಸ್ಥಾನದ ಥರ ಇದ್ದಿದ್ದ ಮನೇಲಿ ಈಗ ದೇವರೇ ಇಲ್ಲ. ಆ ದೇವರನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ನಾನು ಬಂದಿರೋದು ಇಲ್ಲಿಗೆ. ನಿಜವಾಗ್ಲೂ ಇಲ್ಲಿದ್ದು ಮೋಸ ಮಾಡಿ ಸಾಧಿಸುವಂಥದ್ದು ಏನಿಲ್ಲ ನನಗೆ. ಅತ್ತೆ ನಾವು ವಾಪಸ್ ಈ ಮನೆ ಕರ್ಕೊಂಡು ಬರೋದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ. ಅಮ್ಮ ಅಮ್ಮ ಅಮ್ಮ, ಏನಿಷ್ಟೊಂದು ಖುಷಿಯಾಗಿದೆ ಇವತ್ತು? ನಿನಗೊಂದು ಸರ್ಪ್ರೈಸ್ ಇದೆ ನೋಡಿ ಆಂಟಿ. ಆದ್ಯ ಮನೆ ಬಿಟ್ಟು ಬಂದಾಗಿಂದ ಯಾವಾಗ್ಲೂ ಖುಷಿಯಾಗಿರ್ತಾನೆ. ಹೌದು, ನಾನು ಒಬ್ಬನೇ ಖುಷಿಯಾಗಿರೋದಲ್ಲ, ನಾವೆಲ್ಲರೂ ಖುಷಿಯಾಗಿದ್ದೀವಿ ಅಲ್ವಾ ಅಮ್ಮ? ಅಮ್ಮ, ನನ್ನ ಈ ಖುಷಿಗೆ ಕಾರಣ ಗೊತ್ತಾದ್ರೆ ನೀನು ಖುಷಿ ಪಡ್ತೀಯ. ಗೆಸ್ ಮಾಡಿ ರೋಷ. ಆರ್ಯನ್ಗೇನಾದ್ರೂ ಟಾಂಗ್ ಕೊಟ್ಟಿರ್ತೀಯಾ?
ಅಂದ್ರೆ ಸೂರ್ಯ ಅಂಕಲ್ಗೆ ಏನಾದ್ರು ಡೈಲಾಗ್ ಹೊಡೆದು ಅವ್ರನ್ನ ಕೋಪದಲ್ಲಿ ಕುದಿಯೋ ತರ ಮಾಡಿರ್ತೀಯ. ಅವೆರಡು ಅಲ್ಲ, ಅದೆಲ್ಲ ನಂಗೆ ತಿಳ್ಕೊಡುತ್ತೆ ನಿಜ. ಆದ್ರೆ ಅದೆಲ್ಲ ಅಮ್ಮನಿಗೆ ಇಷ್ಟ ಆಗಲ್ಲ ಅಂತ ನನ್ಗೆ ಗೊತ್ತು ಅಲ್ವಮ್ಮ? ಸತ್ಯ ಗೊತ್ತಲ್ಲ ಆ ರೀತಿ ಎಲ್ಲ ಮಾಡಬಾರ್ದು ಅಂತ. ನಮ್ಮ ಖುಷಿಗೆ ಕೆಲವು ಸರಿ ಕೆಲವು ವಿಷಯಗಳನ್ನೆಲ್ಲ ಮಾಡ್ಬೇಕಾಗುತ್ತೆ. ಇವಾಗ ಅದೆಲ್ಲ ಬಿಟ್ಟಾಕಮ್ಮ, ನಿನಗೆ ಸರ್ಪ್ರೈಸ್ ಇದೆ, ಬಾ. ಅದಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನೀನ್ ಬಾಮ ಹೇಳ್ತೀನಿ. ಏನು ಇಲ್ಲೇ ಇರೋದು surprise? thrill. ಬಾ 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 ಬಾ. ಏನದು ಸರ್ಪ್ರೈಸ್ ಹೇಳು? ಬಾ ನೀನು, ತೋರಿಸ್ಬಿಟ್ರೆ ಹೆಂಗ್ ತಿರುಗಿ ಗೊತ್ತಾಗಲ್ವಲ್ಲ. ಅದಿ ಟಂಟಣ. ಅದಿ ಇದು ನೀನು ಓಡಿಸ್ತಾ ಇದ್ದ ಆಟೋ ಅಲ್ವಾ? ಓಡಿಸ್ತಿದ್ದ ಆಟೋ ಅಲ್ಲಮ್ಮ, ಓಡಿಸೋ ಆಟೋನು. ಅಂದ್ರೆ ಈಗಲೂ ನೀನು ಇದೇ ಕೆಲಸ ಮಾಡ್ಬೇಕಾದಿ? ಬೇರೆ ಯಾವ್ದಾದ್ರು ಡೀಸೆಂಟ್ ಕೆಲಸ ಹುಡ್ಕೋಬಾರ್ದೇನೋ? ಯಾಕೆ, ಇದು ಡೀಸೆಂಟ್ ಅಲ್ವಾ? ಖಂಡಿತ ಡೀಸೆಂಟೇ. ದುಡಿಯೋ ಮನಸ್ಸಿರ್ಬೇಕು, ಪರಿಶುದ್ಧವಾದ ಕೈ ಇದ್ರೆ ಯಾವ ಕೆಲಸನಾದ್ರೂ ಗರ್ವದಿಂದ ಮಾಡ್ಬೋದು. ಹಾಗೆ ಇನ್ನೊಬ್ರಿಗೆ ಮೋಸ ಅನ್ಯಾಯನೂ ಮಾಡಬಾರ್ದು ಅಲ್ವಮ್ಮ? ಆದ್ರೆ ಇಷ್ಟು ಕಷ್ಟಪಟ್ಟು ದುಡಿಯೋ ಅಗತ್ಯ ಏನಿದೆ? ಇದೇ ನಿರೋಷ, ನನ್ನ ಮುದ್ದು ಅಮ್ಮ ನನ್ನನ್ನು ನಂಬಿ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ಯಾವ ಕೊರತೆ ಬರ್ದೇ ಇರೋಕೆ ನಾನು ನೋಡ್ಕೋಬೇಕು. ಅದಕ್ಕೆ ನನಗಿಲ್ಲಿ ಯಾವ ಕೊರತೆನೂ ಇಲ್ಲ ಕಣೋ. ಆದರೆ ನನಗಿರೋ ಕೊರತೆನ ನೀನು ನಿಗ್ಸಲ್ಲ. ಪಾಪ ಅಮ್ಮನ ಮನ್ಸಿನ್ನು ಆ ಮನೇಲೇ ಇದೆ. ನಿರೋಷ, ಆದಿ ತಲೆಯಲ್ಲಿ ಏನೇನೋ ತುಂಬಬೇಡ. ಅಮ್ಮನಿಗೂ ಸ್ವಲ್ಪ ಟೈಮ್ ಬೇಕು ಕಣೆ ಹೊಂದ್ಕೊಳ್ಳೋಕ್ಕೆ. ಆದಿ, ನನ್ನ ಮತ್ತೆ ಅಮ್ಮನ ಒಂದು ರೌಂಡ್ ಕರ್ಕೊಂಡು ಹೋಗೋ. ಅದಕ್ಕೇನಂತೆ, ಬನ್ನಿ. ಅದೇ ಆಟೋಗೆ ಮೊದಲು ಪೂಜೆ ಆಗಲಿ, ನಿನಗೆ ಒಳ್ಳೇದಾಗಬೇಕು, ಹಾಗೆ ನಿನ್ನ ಬದುಕು ಹಸನಾಗಲಿ ಅಂತ ಪೂಜೆ ಸಾಮಾನು ತಗೊಂಬ. ಅರೆ ಬಂದಾನೋ ಬಂದಾನೋ ಸ್ಟೈಲ್ ಆಗಿ ಬಂದಾನೋ ನಮ್ಮ ಸಾರಥಿ ಬಂದಾನೋ ಅವನ ಮಾತಲ್ಲಿ ಗಂಭೀರ ಲುಕ್ಕಲ್ಲಿ ಬರಜೋರ ಯು ಕ್ಯಾನ್ ಕೆರನ ತಂದಾನೋ ತಂದಾನೋ ಗೆಲ್ವನೋ ತಂದಾನೋ ಅವನ ರಾಜಕ್ಕೆ ಒಡೆಯನೋ ತುಳಿ ಕಮ್ಮಿ ಸವಾರಿ ನಿಜಾಟು ಎಷ್ಟು ಪುಣ್ಯ ಮಾಡದೆ ಕಣ್ಣೋ ಕಣ್ಣೋ. ಒಳ್ಳೇದಾಗಲಿ, ಇದೇಳು. ಏನಾದರೂ ಹೇಳೋ ಹಾಗಿದ್ರೆ ನಂಬೋ ಥರ ಹೇಳು. ನೀನು ಸೂರ್ಯ ಹತ್ರ ಆಗೋದು ಅಂದರೆ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇಲ್ಲ. ಸೂರ್ಯನಿಗೆ ನಿನ್ನ ಮೇಲೆ ದ್ವೇಷ ಇದೆ, ಅವ್ರ ಮಗಳ ಸಾವಿಗೆ ನೀನೇ ಕಾರಣ ಅಂತ. ಅಂಥದ್ರಲ್ಲಿ ನೀನು ಅವನು ಒಂದಾಗೋದಕ್ಕೆ ಸಾಕು. ಭೈರವಿಯವ್ರು ಹೇಳಿದ್ದಾರೆ, ನಾನು ಸೂರ್ಯ ಒಂದಾಗೋದಕ್ಕೆ ದಾರಿ ತೋರಿಸ್ತೀನಿ ಅಂತ. ಯಾಕೆ ಹಾಗೆ ಹೇಳಿದ್ದಾರೆ ಅಂತಂದ್ರೆ, ಸೂರ್ಯ ಆರತಿನ ಬೇರೆ ಮಾಡಿದ ಮಾತ್ರಕ್ಕೆ ಅವ್ರ ಕೆಲಸ ಮುಗೀತು ಅಂತ ಭೈರವಿಯವರು ಭಾವಿಸಿಲ್ಲ. ಕೊನೆ ಉಸಿರಿರೋವರೆಗೂ ಅವ್ರೊಬ್ಬರನ್ನೊಬ್ಬರು ಮರೆಯಲ್ಲ. ಅಂತ ಪ್ರೀತಿ ಇದೆ ಅವರಿಬ್ಬರ ಮಧ್ಯೆ. ಆ ಪ್ರೀತಿನ ಮತ್ತೆ ಅವ್ರನ್ನ ಎಲ್ಲಿ ಒಂದು ಮಾಡಿಬಿಡುತ್ತನ್ನೋ ಆತಂಕ ಭೈರವಿಯವರಿಗೆ. ಅವರಿಬ್ಬರು ಶಾಶ್ವತವಾಗಿ ದೂರ ಆಗಬೇಕು. ಶಾಶ್ವತವಾಗಿ ದೂರ ಆಗಬೇಕು ಅಂದ್ರೆ ಅವರಿಬ್ಬರ ಮಧ್ಯೆ ಇರೋ ಬಿರುಕು ಜಾಸ್ತಿ ಆಗಬೇಕು. ಅದಕ್ಕೆ ಆರತಿ ಸೂರ್ಯನ ಮೇಲೆ ಅನುಮಾನ ಪಡಬೇಕು. ಅದಕ್ಕೆ ಆ ಭೈರವಿಯವರು ನಿನ್ನನ್ನು ಬಳಸ್ಕೋತಾ ಇದ್ದಾರೆ ಅನ್ಸುತ್ತೆ. ಇನ್ನು ಒಳ್ಳೇದೇ ಆಯ್ತಲ್ವಾ? ಆದ್ರೆ ಎಲ್ಲವೂ ಭೈರವಿ ಅಂದ್ಕೊಂಡಾಗ ಆಗಬೇಕಲ್ಲ. ಆಗತ್ತೇನೋ ನಂಬಿಕೆ ನನಗಿದೆ. ಆಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಒಂದು ವೇಳೆ ಆದ್ರೆ ನಿನ್ನ ಜೊತೆಗೆ ನನಗೂ ಲಾಭ ಆಗತ್ತೆ. ನನ್ನ ಶತ್ರು ಥರ ಕಾಡ್ತಾ ಇರೋ ನನ್ನ ಮಗ ಸೂರ್ಯನ ಆರತಿನ ಒಂದು ಮಾಡ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಹಾಕಿದ್ದಾನೆ. ನೀನು ಸೂರ್ಯನಿಗೆ ಕ್ಲೋಸ್ ಆದರೆ ಆ ರಂಜಿತ್ ಚಾಲೆಂಜಲ್ಲಿ ಸೋಲ್ತಾನೆ. ನಾನು ಗೆಲ್ತೀನಿ. ನನ್ನ ಮಗ ಮತ್ತೆ ನನ್ನ ಹತ್ರ ಬರೋದಕ್ಕೆ ಹಾದಿ ಸುಗಮ ಆಗತ್ತೆ.
ಆದರೆ ಭೈರವಿಯವರು ನೀನು ಸೂರ್ಯನಿಗೆ ಕ್ಲೋಸ್ ಆಗೋದಕ್ಕೆ ಏನು ಪ್ಲ್ಯಾನ್ ಮಾಡಿದಾರ ಅನ್ನೋದೇ ಪ್ರಶ್ನೆ. ಅರ್ಪಿತಾ, ತುಂಬ ಹುಷಾರಾಗಿ ಹೆಜ್ಜೆ ಇಡು. ಸೂರ್ಯನ ಮೇಲಿರೋ ಮೋಹಕ್ಕೆ ದೀಪದ ಹುಳುದ ಥರ ಉದುರು ಹೋಗ್ಬೇಡ. ಬಿ ಕೇರ್ಫುಲ್. ಯಾರನ್ನೂ ನಂಬಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಭೈರವಿನೂ ಕೂಡ. ಇಲ್ಲ, ನನಗೀಗ ದೊಡ್ಡ ಸಪೋರ್ಟ್ ಇದೆ. ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವರು ನನ್ನ ಮಗ ಅಲ್ಲ, ನನ್ನ ಅಳಿಯ ರಂಜಿತ್ ಅಂತ. ನನ್ನ ಮಗಳು ಈಗಿಲ್ಲ. ನನ್ನ ಮಗಳು ಈಗಿಲ್ಲ. ಸ್ಟಿಲ್ ಅವರು ನನ್ನ ಜೊತೆ ಅದೇ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡಿದ್ದಾರೆ. ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾವ ಮುಖ ಹೊತ್ಕೊಂಡು ಬಂದೆ ಇಲ್ಲಿಗೆ? ಅವತ್ತೇ ಹೇಳಿರ್ಲಿಲ್ವಾ ಮುಖ ತೋರಿಸ್ಬೇಡ ಅಂತ? ಸರ್ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ. ಅದಕ್ಕೆ ನಮ್ಮನೆ ದೀಪನೇ ಆರಿಸ್ಬಿಟ್ಟೆ. ಮನೆ ಮಗಳನ್ನ ಬಲಿ ತಗೊಂಡ್ಬಿಟ್ಟಿಲ್ಲ. ಸರ್ ಪ್ಲೀಸ್ ಹಾಗನ್ಬೇಡಿ. ನಾನು ಅಷ್ಟು ಕೆಟ್ಟೋಳಲ್ಲ. ಅಲ್ಲ, ಖಂಡಿತ ಅಲ್ಲ. ಮನೆಗೆ ಸೇರ್ಕೊಂಡು ಅವ್ರ ವಿಶ್ವಾಸ ಗಳಿಸಿ ಮನೆ ಮಗಳನ್ನ ಬಲಿ ತಗೊಂಡ ಗೋಮುಖ ವ್ಯಾಘ್ರ ನೀನು. ಸತ್ಯ ಹೇಗೆ ನಿಮ್ಗೆ ಅರ್ಥ ಮಾಡಿಸ್ಲಿ ಸರ್? ಬೇಡ, ಹೇಳಬೇಡ. ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ಕೋರ್ಟಲ್ಲೇ ಪ್ರೂವ್ ಆಗಿದೆಯಲ್ಲ ನೀನೇ ಕೊಲೆಗಾರ್ತಿ ಅಂತ. ಅಷ್ಟಕ್ಕೆ ಸುಳ್ಳು ಸತ್ಯ ಆಗ್ಬಿಡುತ್ತಾ ಸರ್? ಈಗ ಸುಳ್ಳನ್ನ ನಿಜ ಮಾಡೋದಕ್ಕೆ ಬಂದಿದ್ಯಾ? ಇಲ್ಲ ಸರ್, ನಿಮ್ಮ ಮನೇಲಿ ನಡೆದ ಘಟನೆಗಳೆಲ್ಲ ಗೊತ್ತಾಯ್ತು. ಅದಕ್ಕೆ ಈಗ ಆರ್ತಿಯವರು ಮನೇಲಿಲ್ಲ, ಮನೆಗೆ ಬಂದು ಸೇರ್ಕೊಳ್ಳೋಣ, ಮಗಳನ್ನ ನುಂಗಿದ್ದಾಯ್ತು, ಸೊಸೆನ ಕೊಂದ್ಬಿಡೋಣ, ಆಮೇಲೆ ನಾನೇ ಮನೇಲಿ ಆಡ್ಬೋದು ಅಂತ ತಾನೇ ನಿನ್ನ ಲೆಕ್ಕಾಚಾರ? ಕೂಗಾಡಿ ಸರ್, ಬೈರಿ, ಆ ಎಲ್ಲ ಹಕ್ಕು ನಿಮಗಿದೆ ಸರ್. ಈಗ ನಾನು ಬದುಕಿರೋ ಉದ್ದೇಶ ಒಂದೇ. ಅದು ಒಂದೇ ಒಂದು ಕಾರಣಕ್ಕೆ ನಾನು ಜೀವಂತವಾಗಿರೋದು. ಅದನ್ನ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ ನನಗೆ. ಆದ್ರೆ ನಾನು ಹೇಳಲೇಬೇಕು. ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಪ್ಲೀಸ್ ನನ್ನ ಮಾತು ಕೇಳಿ. ಸಾಕ್ಷಿ ಸಾವಿಗೆ ನಾನು ಕಾರಣ ಅಲ್ಲ. ಅದನ್ನ ಪ್ರೂವ್ ಮಾಡೋದಕ್ಕೆ ನಂಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನಾನು ನಿಮ್ಮ ವಿಶ್ವಾಸ ಗಳಿಸದೇ ಇದ್ರು ಪಾಪ ಪ್ರಜ್ಞೆನಲ್ಲೇ ಸಾಯೋಕೆ ನನ್ನಿಂದ ಆಗಲ್ಲ. ಪ್ಲೀಸ್, ಇದೇ ನನ್ನ ಜೀವನದ ಉದ್ದೇಶ. ಇದೊಂದೇ ಕಾರಣಕ್ಕೆ ನಾನು ಇನ್ನೂ ಇರೋದು. ಅರ್ಥ ಮಾಡ್ಕೊಳ್ಳಿ. ನೋಡು, ನೀನು ಈ ರೀತಿ ಕಣ್ಣೀರು ಹಾಕ್ತಾ ಅನುಕಂಪ ಕಳಿಸೋ ಮಾತಾಡಿದ್ರೆ ಅದಕ್ಕೆ ನಾನು ಕರಗೋಗೋ ಕಾಲ ಮುಗಿದೋಯ್ತು. ನನ್ನ ಜೀವನದಲ್ಲಿ ಬರೋ ಹೆಣ್ಗಳ ಕಥೆ ಎಲ್ಲ ಹೀಗೆ ಅನಿಸುತ್ತೆ. ಜಿಗುಪ್ಸೆ ಬಂದ್ಬಿಟ್ಟಿದೆ ನನಗೆ. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ ಓಕೆ. ಹಾಂ ಸರ್. ಎಸ್ ಸರ್. ಸರ್ 1 ನಿಮಿಷ. ಸತೀಶ್ 10 ನಿಮಿಷದಲ್ಲಿ ಅಲ್ಲಿರ್ಬೇಕಿಲ್ಲ ಅಂದರೆ ಎಲ್ಲ ಕೈ ತಪ್ಪೋಗುತ್ತೆ. ಆಟೋ ಸರ್ಚ್ ಮಾಡಿ ಸರ್. 10 ಮಿನಿಟ್ಸಲ್ಲಿ ಇರ್ತೀವಿ ಸರ್. ಸರ್ ಒಂದು ನಿಮಿಷ, ಮಲ್ಲೇಶ್ವರಂ ಹೋಗ್ಬೇಕು, ಬರ್ತೀರಾ? ಆಗಲ್ಲ ಅಣ್ಣ, ಎಲ್ಲ ಹೋಗ್ತಾ ಇದ್ದೀನಿ ಸರ್. ಅಲ್ಲಿ ಏನೋ ಸ್ವಲ್ಪ ಸರಿ ಅತ್ತೆ. ಸರ್ ಅಣ್ಣ ಬೇಗ ಅಣ್ಣ, ಒಂಚೂರು ಲೇಟ್ ಆಗುತ್ತೆ.
ಸತೀಶ್ ಹೋಗಿ ಚೆಕ್ ಮಾಡ್ತೀರಿ ಅಲ್ಲಿ ಒಂದೇ. ಸರ್ ಒಂದು ನಿಮಿಷ, ಎಷ್ಟಾಯ್ತಪ್ಪ? 37 ರೂಪಾಯಿ ಸರ್. ಚೇಂಜ್ ಇಲ್ಲ.